ಸಾಕ್ಷಿ ನಿಮ್ಗೇನಾಗಬೇಕು? ನಮ್ಮಕ್ಕ. ಅಂದರೆ ರಂಜಿತಾ ಸಾಕ್ಷಿನ ಮದುವೆ ಆಗೋದು ಆದಿತ್ಯನಿಗೆ ಇಷ್ಟ ಇರಲಿಲ್ಲ ಅಂತ ಹೇಳೋದು. ಆದಿತ್ಯನಿಗೆ ಮಾತ್ರ ಇಷ್ಟ ಇರಲಿಲ್ವೋ ಅಥವಾ ಆಕೆ ತಮ್ಮನಾದ ತಮಗೂ ಇಷ್ಟ ಇರಲಿಲ್ವೋ? ಮದುವೆ ಮುಂಚೆ ನಮ್ಮಕ್ಕ ರಂಜಿತ್ನ ಮದುವೆ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಆದರೆ ಮದುವೆ ಆದಮೇಲೆ ಆ ಮದುವೆನ ಮತ್ತೆ ರಂಜಿತ್ನ ಅಳಿಯ ಅಂತ ಒಪ್ಕೊಂಡ್ವಿ. ನೀವೆಲ್ಲರೂ ರಂಜಿತ್ನ ಅಳಿಯ ಅಂತ ಒಪ್ಕೊಂಡಿದ್ರಿ, ಆದಿತ್ಯ ಒಪ್ಕೊಂಡಿದ್ರಾ? ಇಲ್ಲ, ಒಪ್ಕೊಂಡಿರ್ಲಿಲ್ಲ. ನಮ್ಮ ತಂದೆಯವರು ರಂಜಿತ್ನ ಮನೆ ಅಳಿ ಅಂತ ಒಪ್ಕೊಂತ ಹೇಳಿದಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಿಸ್ಟರ್ ಆರ್ಯ, ನೀವು ಈ ಕೇಸ್ನ ಐಒ. ಹೌದು. ಹಾಗಾದ್ರೆ FIR ಪ್ರಕಾರ ಸಾಕ್ಷಿ ಆಕ್ಸಿಡೆಂಟ್ ಆಗಿದ್ದು 6ನೇ ತಾರೀಕು ಅಂತ ಹೇಳಿದೆ. ಅದು ಸರಿಯಾದ ದಿನಾಂಕನ? ಹೌದು, ಅದೇ ಸರಿಯಾದ ದಿನ. ಹಾಗಾದ್ರೆ ಅವತ್ತು ಏನ್ ನಡೀತು ಅಂತ ಸ್ವಲ್ಪ ಡೀಟೇಲ್ ಹೇಳಿ. ನಮ್ಮ ಅಕ್ಕ ಬಾವ ಮಂಜುನಾಥ ದೇವಸ್ಥಾನದಲ್ಲಿ ಗಣ ಹೋಮ ಇಟ್ಕೊಂಡಿದ್ರು. ಆದಿ ಬರ್ತಾ ಇದ್ದಾರೆ. ಇದು ಅವತ್ತು ನಡೆದಿರೋ ಘಟನೆ. ಅಲ್ಲಿಗೆ ನಿಮ್ ಪ್ರಕಾರ ಆದಿತ್ಯನೇ ಈ ಆಕ್ಸಿಡೆಂಟ್ ಮಾಡಿದ್ದು? ಹೌದು. ಅದ್ ಹೆಂಗ್ರಿ ಅಷ್ಟು ಕರಾರುವಕ್ಕಾಗಿ ಹೇಳ್ತೀರಿ? ಮುಖಕ್ಕೆ ಬಟ್ಟೆ ಬೇರೆ ಕಟ್ಕೊಂಡಿದ್ದ ಅಂತ ಹೇಳ್ತೀರಿ, ಆದಿತ್ಯನೇ ಅಂತ ಹೆಂಗ್ ಹೇಳ್ತೀರಿ? ಫಾಲೋ ಮಾಡಿ ಹಿಡಿದ? ಆದಿತ್ಯನ ಆಟೋ ನಂಬರು ರಾಜ್ಯಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಅವರೇ ಹೇಳಿದ್ದು ಇದು ಆದಿತ್ಯಂದೇ ಆಟೋ ಅಂತ. ಹಾಗಾಗಿ ಕನ್ಫರ್ಮ್ ಆಗಿ ಹೇಳ್ತೀನಿ, ಆಕ್ಸಿಡೆಂಟ್ ಮಾಡಿದ್ದು ಆದಿತ್ಯನೇ. ಬರೀ ಆಟ ನಂಬರ್ ನೋಡಿ ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂದ್ರೆ ತಪ್ಪಾಗಲ್ವಾ ಮಿಸ್ಟರ್ ಆರ್ಯ? ಆದಿತ್ಯನ ಹಿಡಿದಿಲ್ಲ, ಅವನ ಮುಖ ನೋಡಿಲ್ಲ, ಆದ್ರೂ ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೆಂಗ್ ಕನ್ಫರ್ಮ್ ಆಗಿ ಹೇಳ್ತೀರಿ? ಈ ಹಿಂದೆ ಇದೇ ರೀತಿ ಆದಿತ್ಯ ಮುಖ ಕವರ್ ಮಾಡ್ಕೊಂಡು ಆಟೋ ಓಡಿಸ್ತಿದ್ದ. ಒಂದ್ಸಲ ಚೆಕ್ ಪೋಸ್ಟಲ್ಲಿ ಗಾಡಿ ನಿಲ್ಸು ಚೆಕ್ ಮಾಡಬೇಕು ಅಂದ್ರೆ ನನ್ನ ತಳ್ಳಿ ಹಾಗೆ ಹೋದ. ಆಗ್ಲೂ ಸಹ ಮುಖ ಕವರ್ ಮಾಡ್ಕೊಂಡು ಓಡಿಸ್ತಿದ್ದ, ಅದೇ ನಂಬರ್ ಆಟೋ ಓಡಿಸ್ತಿದ್ದ. ಆಗ ಖಚಿತವಾಗಿ ಹೇಳ್ತೀನಿ, ಆಕ್ಸಿಡೆಂಟ್ ಮಾಡಿದ್ದು ಆದಿತ್ಯನೇ. ನೀವೇನು ಹೋಗ್ಬೋದು. ಯುವರ್ ಆನರ್, ಸಾಕ್ಷಿದಾರರಾದ ರಂಜಿತ್ ಮತ್ತು ಐವೋ ಹೇಳಿಕೆಯಿಂದ ಸ್ಪಷ್ಟವಾಗ್ತಾ ಇದೆ ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ. ಇನ್ನು 3 ಜನ ಸಾಕ್ಷಿದಾರರು ಮಾತ್ರ ಬಾಕಿ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ತರಕಾರಿ ಅಂಗಡಿ ರಾಧಾಕೃಷ್ಣ, MLA ಸೂರ್ಯ ರಾಜಶೇಖರ್ ಮತ್ತು ಆದಿತ್ಯನ ತಾಯಿ ಆರತಿ ಅವರು. ಇವ್ರ ಹೇಳಿಕೆಯನ್ನು ಮುಗಿಸ್ಬಿಡೋಣವಾ ಯುವರ್ ಆನರ್? ನಾಳೆ ಅರ್ಜೆಂಟ್. ಥ್ಯಾಂಕ್ ಯು. ಅಮ್ಮ, ಯಾಕೆ ಕೂತಿದ್ದೀರಾ? ನಿನ್ನೆಯಿಂದ ಏನೂ ತಿಂದಿಲ್ವಂತೆ. ಈಗ ಊಟ ತಿಂಡಿ ಬಿಡ್ತಿದ್ರೆ ಆರೋಗ್ಯದ ಗತಿ ಏನಾಗ್ಬೇಕಮ್ಮ? ನೀ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದೀಯಾ? ಒಬ್ಬ ಮಗ ನೋಡಿದ್ರೆ ಅಪರಾಧಿಯಾಗಿ ಜೈಲಲ್ಲಿದ್ದಾನೆ. ನನ್ನ ಮಗಳು
ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಹೇಗೋ ನಾನು ನೆಮ್ಮದಿಯಾಗಿ ಊಟ ಮಾಡ್ಲಿ. ಯಾಕಾದ್ರೂ ನನ್ನ ಜೀವ ಇದೀನೋ ಅಂತ ಅನಿಸ್ತದೆ. ಸತ್ತು ಹೋಗಿದ್ರೆ ಅಟ್ಟಿರ್ತಾನೆ ಇರಲಿಲ್ಲ. ಅಮ್ಮ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಕೋರ್ಟಲ್ಲಿ ಆದಿತ್ಯನ ವಿರುದ್ಧ ಸಾಕ್ಷಿ ಹೇಳಿದೆ ಅಂತನಾ? ಡ್ಯೂಟಿ ನಾನು ಮಾಡಿದೆ ಅಷ್ಟೇ. ನಿನ್ ಡ್ಯೂಟಿನ ನೀನ್ ಮಾಡ್ತಾ ಇದೀಯಾ? ನಿನ್ ಕರ್ತವ್ಯನ ನೀನ್ ನಿಭಾಯಿಸ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣೋ. ಆದ್ರೆ ನನ್ ಸಂಕಟನ ನಿನಗೆ ಹೇಗೆ ಅರ್ಥ ಮಾಡಿಸ್ಲೇ ಹೇಳು. ಅಣ್ಣ ತಮ್ಮಂದಿರ ಮಧ್ಯೆ ಎಷ್ಟೇ ದಾಯದಿ ಕಲಹ ಇದ್ರು, ಅಣ್ಣ ಕಷ್ಟದಲ್ಲಿದ್ದಾಗ ತಮ್ಮ ಸಹಾಯಕ್ಕೆ ಬರ್ತಾನೆ, ತಮ್ಮ ಕಷ್ಟದಲ್ಲಿದ್ದಾಗ ಅಣ್ಣ ಸಹಾಯಕ್ಕೆ ಬರ್ತಾನೆ ಅನ್ನೋದನ್ನ ನೋಡಿದ್ದೀನಿ. ಆದ್ರೆ ಇಲ್ಲಿ ನನ್ನ ದೌರ್ಭಾಗ್ಯ ನೋಡು. ಅಣ್ಣ ಜೈಲಿಗೆ ಹೋಗ್ತಾ ಇದ್ದಾನೆ, ತಮ್ಮ ಅದನು ಅವನ ವಿರುದ್ಧ ಸಾಕ್ಷಿ ಹೇಳೋಕೆ ಹೋಗ್ತಾ ಇದ್ದಾನೆ. ಯಾವ ತಾಯಿಗೆ ತಾನೇ ಇಂಥ ಅವಕಾಶ ಸಿಗುತ್ತೆ ಹೇಳು? ಕ್ಷಮಿಸಿ ಅಮ್ಮ, ಆದಿತ್ಯ ತಪ್ಪು ಮಾಡಿದ ನಿಜ. ಆದ್ರೆ ಅವನ ವಿರುದ್ಧ ಸಾಕ್ಷಿ ಹೇಳೋದ್ರಲ್ಲಿ ನನಗೆ ಯಾವ ಸಂತೋಷನೂ ಇಲ್ಲ. ನಮ್ಮ ಕಣ್ಮುಂದೆನೆ ಸಾಕ್ಷಿ ಆಕ್ಸಿಡೆಂಟ್ ಮಾಡಿದ್ದು, ಹೊಟ್ಟೆಲ್ ಹುಡ್ತಿರೋ ಪಾಪು ಸಾವು ಕಾರಣನೂ ಅವನೇ. ಕಣ್ಮುಂದೆ ಇರೋ ಸತ್ಯನ ಹೇಗೆ ಮುಚ್ಚಿಡಕ್ ಸಾಧ್ಯ? ಆಕ್ಸಿಡೆಂಟ್ ಮಾಡಿಸಿದ್ದು ನಮ್ಮಣ್ಣ, ನಿಮ್ಮ ಮಗನೇ ಇರಬಹುದು. ಆದ್ರೆ ಅದರಿಂದ ಬಲಿಯಾಗಿದ್ದು ನನ್ನ ಅಕ್ಕ, ನಿಮ್ಮ ಮಗಳು ಅನ್ನೋದನ್ನ ಮರಿಬೇಡಿ. ಹೇಳಿ ಅಮ್ಮ, ನಾನು ಮಾಡ್ತಿರೋ ತಪ್ಪ ಅಥವಾ ಆದಿತ್ಯ ಮಾಡ್ತಿರೋ ತಪ್ಪ ಅಥವಾ ಸಾಕ್ಷಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಕರ್ತವ್ಯ ಪಾಲಿಸ್ತಿರೋ ತಪ್ಪ? ನಾನೀಗ ಹೇಳ್ತಾ ಇರೋದು ನಿನಗೆ ಅತಿರೇಕ ಅಂತ ಅನ್ಸ್ಬೋದು. ಆದ್ರೆ ನನ್ನ ಕೈಲಿ ಹೇಳ್ದೆ ಸುಮ್ಮನೆ ಇರೋದಕ್ಕಾಗಲ್ಲ ಕಣೋ. ನಾನೇನು ಆದಿತ್ಯ ತಪ್ಪು ಮಾಡಿಲ್ಲ ಅಂತ, ನೀನು ಆದಿತ್ಯನ ವಿರುದ್ಧ ಸಾಕ್ಷಿ ಹೇಳ್ತಿದ್ಯಾ ಅಂತ ಇದ್ಯಾವುದಕ್ಕೂ ನನಗೆ ಬೇಸರ ಇಲ್ಲ, ಮನ್ಸಿಗೆ ನೋವು ಆಗ್ತಾ ಇಲ್ಲ. ಆದ್ರೆ ಇದನ್ನೆಲ್ಲ ನೋಡು, ಸಂಕಟ ಇದೆ ನೋಡು, ಅದಕ್ಕೆ ಕೂಡ ನಾನು ನೋವು ಪಡ್ತಾ ಇರೋದು. ಅಮ್ಮ, ಎಲ್ಲ ತಂದೆ ತಾಯಿರಿಗೂ ಆಸೆ ಕನ್ಸುಗಳಿರುತ್ತೆ, ತನ್ನ ಮಕ್ಕಳು ಸ್ಥಿತಿವಂತರಾಗಬೇಕು ಅಂತ. ಇವತ್ತು ನನ್ನ ಕಣ್ಮುಂದೆನೆ ಒಬ್ಬ ಮಗ ಜೈಲಲ್ಲಿ, ಮಗಳು ಹಾಸಿಗೆಯಲ್ಲಿ ನರಳ್ತಾ ಇದ್ದಾಳೆ. ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು ಕಣೋ, ಬರಬಾರ್ದು. ಪ್ರತಿಯೊಬ್ಬ ತಾಯಿಗೂ ತನ್ನ ಮಕ್ಕಳು ಹೀಗಾಗಬೇಕು ಹಾಗಾಗಬೇಕು ಅಂತ ಎಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ತನ್ನ ಮಗು ತನ್ನ ಗರ್ಭದಲ್ಲಿ ಜನ್ಮ ತಾಳ್ತಾ ಇದೆ ಅಂತ ಗೊತ್ತಾದಾಗ ಅದು ತಿನ್ಬಾರ್ದು ಇದು ತಿನ್ಬಾರ್ದು, ಆ ಮಗುಗೋಸ್ಕರ ಎಷ್ಟು ನೋವುಗಳನ್ನ ಸಹಿಸ್ಕೊಂಡಿರ್ತಾಳೆ. ಆ ಮಗುಗೆ ಜನ್ಮ ಕೊಡ್ತಾಳೆ, ಆ ಮಗುಗೋಸ್ಕರ ತನ್ನ ಜೀವನನೆಲ್ಲ ತೆಯ್ತಾಳೆ, ಬದುಕನ್ನು ಒತ್ತೆ ಇಡ್ತಾಳೆ. ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ ತಾಯಿಗೆ ತನ್ನ ಮಕ್ಕಳು ಹೀಗಾಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಒಬ್ಬ ತಾಯಾದೊಳಗೆ ಮಾತ್ರ ಕಣೋ ಈಗ ಸಂಕಟ ಅರ್ಥ ಆಗೋದು.
ನನಗೆ ಕ್ಷಮಿಸಿಮ್ಮ. ನಿಮ್ಮ ಮನಸ್ಸಲ್ಲಿ ಇಷ್ಟು ನೋವಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನ್ನ ಕೆಲಸನ ನೀನು ಮಾಡು. ಅದೇನಾಗಬೇಕು ಅದೇ ಆಗೋದು. ನನ್ನ ಮಗ ನನ್ನ ಕೈ ತಪ್ಪು ಹೋಗಬೇಕು ಅಂತ ಆ ದೇವ್ರ ಇಚ್ಛೆ ಆಗಿದ್ರೆ ಯಾರಿಂದನೂ ಏನು ಮಾಡೋಕ್ಕೂ ಆಗಲ್ಲ. ಎಲ್ಲ ನನ್ನ ಹಣೆ ಬರ, ನನ್ನ ಹಣೆ ಬರ. ಯುವರ್ ಆನರ್, ಆದಿತ್ಯ ಕೊಟ್ಟ ಹೇಳಿಕೆ ಪ್ರಕಾರ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವರ ಆಟೋ ಓನರ್ ವಿಶಾಲಕ್ಷಮ್ಮ ಹೇಳಿದ್ರು ಅಂತ ಒಬ್ಬ ವ್ಯಕ್ತಿ ಬಳಿ ಹಣ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ರು. ಹಣ ಕೊಟ್ಟ ರಾಧಾಕೃಷ್ಣ ಕೂಡ ಇಂಪಾರ್ಟೆಂಟ್ ಈ ಕೇಸ್ನಲ್ಲಿ. ಅವ್ರ ಹೇಳಿಕೆಯನ್ನು ಪಡಿಬೋದಾ ಯುವರ್ ಆನರ್? ಗ್ರಾಂಟೆಡ್. ರಾಧಾಕೃಷ್ಣ, ಸತ್ಯ ಬಿಟ್ಟು ಇನ್ನೇನು ಹೇಳಲ್ಲ ಸ್ವಾಮಿ. ಏನ್ ಕೆಲಸ ಮಾಡ್ತೀರಿ? ಹೋಲ್ಸೇಲ್ ತರಕಾರಿ ವ್ಯಾಪಾರ ಸ್ವಾಮಿ. ರೀ ರಾಧಾಕೃಷ್ಣ, ಮೊನ್ನೆ ಅಕ್ಕ ಹೇಳಿದ್ರು ಅಂತ ನಿಮ್ಮ ಮನೆಗೆ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋದ್ನಲ್ಲ, ಆಗ ನಾನು ಆಟೋ ತಗೊಂಡು ನನ್ನ ತಂಗಿಗೆ ಯಾರೋ ಆಕ್ಸಿಡೆಂಟ್ ಮಾಡಿ ನನ್ನ ಮೇಲೆ ಹಾಕಿದಾರ್ರಿ. ರೀ ಪ್ಲೀಸ್ ನಿಜ ಹೇಳ್ರಿ, ನೀವು ನಿಜ ಹೇಳಿದ್ರೆ ನಾನು ಜೈಲಿಗೆ ಹೋಗೋದು ತಪ್ಪುತ್ತೆ. ಪ್ಲೀಸ್ ನಿಜ ಹೇಳ್ರಿ. ರೇ, ಹಾಗೆಲ್ಲ ಕೂಗಾಡಬಾರ್ದ್ರಿ, ಇದು ನ್ಯಾಯಾಲಯ. ಅವ್ರೇನ್ ಹೇಳ್ತಾರೆ ಕೇಳಿ, ಆಮೇಲೆ ನಿಮ್ಗೊಂದು ಅವಕಾಶ ಕೊಡ್ತೀನಿ. ಕ್ಷಮಿಸಿ ಸ್ವಾಮಿ. ಪ್ರೊಸೀಡ್. ರೀ ರಾಧಾಕೃಷ್ಣ, ಕರೆಕ್ಟಾಗಿ ಹೇಳಿ, ತರಕಾರಿ ಹೋಲ್ಸೇಲ್ ವ್ಯಾಪಾರ ಅಂದ್ರೆ ಹೇಗೆ? ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗ್ತೀವಿ, ತರಕಾರಿ ತಗೊಳ್ತೀವಿ. ಮಾರ್ಕೆಟಿಗೆ ಹೋಗಿ ರಿಟೇಲ್ ವ್ಯಾಪಾರಿಗಳ ಹತ್ರ 50 ಪೈಸೆ ₹1 ನಂಗೆ ಲಾಭಕ್ಕೆ ಮಾರ್ಕೊಳ್ತೀವಿ. ಇಷ್ಟೇ ಹೋಲ್ಸೇಲ್. ಅಂದ್ರೆ ನಿಮ್ ಪ್ರಕಾರ ಒಳ್ಳೆ ದುಡಿಮೆ ಇದೆ ಅಂದಂಗೆ ಆಯ್ತು. ಕಷ್ಟನೂ ಇದೆ ಸರ್. ಕಷ್ಟಪಡದೆ ದುಡಿಮೆ ಹೇಗ್ರಿ ಆಗುತ್ತೆ? ನೋಡಿ, ಅಲ್ಲಿ ನಿಂತಿದ್ದಾರಲ್ಲ ಆದಿತ್ಯ, ಅವ್ರ ಪರಿಚಯ ಇದೆಯಾ ನಿಮಗೆ? ಆಟೋ ಓನರ್ ವಿಶಾಲಕ್ಷಮ್ಮನ ಜೊತೆ 1-2 ಸಲ ನೋಡಿದ್ದೀನಿ. ಆದಿತ್ಯ ಅವರು 6ನೇ ತಾರೀಕು ನಿಮ್ಮ ಮನೆಗೆ ದುಡ್ಡಿಸ್ಕೊಳ್ಳೋಕೆ ಅಂತ ಬಂದಿದ್ರಂತೆ. ಆಟೋ ಓನರ್ ವಿಶಾಲಕ್ಷಮ್ಮ ಅವರು ಹೇಳಿದ್ರು ಅಂತ. ನೀವು ಅವ್ರನ್ನ ತುಂಬ ಹೊತ್ತು ಕಾಯಿಸಿ ಆಮೇಲೆ ದುಡ್ಡು ಕೊಟ್ಟು ಕಳಿಸಿದ್ರಂತೆ, ನಿಜನಾ? ನಾವ್ಯಾರ ಹತ್ರನೂ ದುಡ್ಡು ಇಸ್ಕೊನಲ್ಲ ಸರ್, ನಾವೇ ಸಾಲ ಕೊಡ್ತೀವಿ. ಅವಯ್ಯ ಹೇಳ್ತಿರೋ ಸುಳ್ಳು. ರೇ, ಇದು ನಿಮಗೆ ಸೆಕೆಂಡ್ ವಾರ್ನಿಂಗ್. ಸ್ವಲ್ಪ ಗಂಭೀರವಾಗಿರಿ. ನೀವ್ ಹೇಳ್ರಿ, ಮುಂದುವರ್ಸಿ. ಅವತ್ತು ಮನೆಗೆ ಬಂದಿರಲ್ವ ನಾನು? ನಾ ಬೇಕು ಅಂತ ಕಾಯಿಸಿ ನನಗೆ ಸುಳ್ಳು ಹೇಳ್ತೀಯ ನೀನು? ಅರ್ಪಿತ ತಿಳ್ಕೊಂಡು ನನ್ನ ಸಿಕ್ಕಾಕ್ಸಿದ್ಯಾ ಅಲ್ವಾ ನೀನು? ಎಷ್ಟೋದಿಂದ ಅವತ್ತ ದುಡ್ಡು ಎಷ್ಟೋದಿಂದ ಸುಳ್ಳು ಹೇಳ್ತೀಯ? ಕೋರ್ಟಲ್ಲಿ ನನ್ನ ಮುಂದೆ ಸುಳ್ಳು ಹೇಳ್ತೀಯ ನೀನು? ಮಗನ ನೀನು ಸಾಯಿಸ್ಬಿಡ್ತೀನಿ ಅವತ್ತಾನು. ಸುಳ್ಳು ಹೇಳ್ತೀಯ?
ಟೈಮ್ ಚೆನ್ನಾಗಿದೆ ಕಣೋ. ನನ್ನ ತಮ್ಮ ಬಂದ ಅಂತ ಬದುಕೊಂಡು ಇಲ್ಲ ಸಾಯಿಸ್ಬಿಡ್ತಿದ್ದೆ. ಸರ್ ನೋಡಿ ಕೋರ್ಟಲ್ಲಿ ಸತ್ಯ ಇದೆ ಅಂತ ಹೇಳ್ಬಿಟ್ಟು ನನ್ನ ಕೊಲ್ಲಕ್ಕೆ ಬಂದಿದ್ದಾನೆ ಇವನು. ಇವತ್ತಿನಿಂದ ತಪ್ಪಿಸ್ಕೊಂಡಿದ್ಯಾ? ನಾನ್ ರಿಲೀಸ್ ಆಗಿ ಬಂದ್ಮೇಲೆ ತರಕಾರಿ ಕೋಚಾಕ ಗೊತ್ತಾಗ್ಬಿಡ್ತೀನಿ. ಎಷ್ಟೋ ಧೈರ್ಯ ನಿನಗೆ, ನನ್ನ ಎದುರುಗಡೆನೆ ಹೀಗೆ ಮಾತಾಡ್ತೀಯ? ಆರ್ಯ, ಇನ್ಸ್ಪೆಕ್ಟರ್ ಆರ್ಯ, ಎನ್ಕೌಂಟರ್ ಹೆಸರಲ್ಲಿ ನಾನು ಎತ್ತು ಬಿಡ್ತೀನಿ. ಏನು ಅಮ್ಮಂಗೆ ಬೇಜಾರಾಗಬಾರ್ದು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಚಟ್ಟ ಹತ್ತಿಸ್ಬಿಡ್ತಿದ್ದೆ ಬದ್ಮಾಶ್. ನೀನೇನಾದ್ರೂ ಮಾಡ್ಕೊಳ್ಳೋ, ಐ ಡೋಂಟ್ ಕೇರ್. ಆದ್ರೆ ಒಂದ್ ಮಾತಂತೂ ಸತ್ಯ ಆರ್ಯ, ಸಾಕ್ಷಿಗೆ ಆಕ್ಸಿಡೆಂಟ್ ಆಗಿದ್ದ ದಿನ ದೇವಸ್ಥಾನದ ಪಕ್ಕದ ರೋಡಲ್ಲಿ ನಾನು ಆಟೋ ನಿಲ್ಸಿ ಇವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ ಹೋಗಿದ್ದೆ. ಬೇಕು ಅಂತ ಕಾಯಿಸಿ ಆಮೇಲೆ ದುಡ್ಡು ಕೊಟ್ಟ. ಇವತ್ ನೋಡಿದ್ರೆ ಮನೆ ಹತ್ರ ಬಂದಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತಾನೆ. ಇರೋ ಸತ್ಯನ ಹೇಳ್ತಿದ್ದಾನೆ. ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದ್ದು ನಾವೆಲ್ಲರೂ ನೋಡಿದೀವಿ. ಈಗ ಇಲ್ಲ ಅಂತ ವಾದಿಸ್ತಿದ್ಯಾ? ಗೋವಿಂದಪ್ಪ ಹೇಳ್ಕೊಂಡೋಗ್ರಿ. ಇದೇನ ಆರ್ಯ, ಈಗ ಚಿಕ್ಕ ಮಕ್ಳಾಗ ಅಳ್ತಾ ಕೂತಿದ್ದೀರಲ್ಲ, ನಾನು ನಿಮ್ನೆಲ್ಲೆಲ್ಲ ಹುಡುಕ್ತೆ ಗೊತ್ತಾ? ಅಲ್ಲಿ ಸಾಕ್ಷಿ ಅವ್ರಿಗೆ ಇನ್ನೊಂದು ಸರ್ಜರಿ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರಲ್ಲ, ಬನ್ನಿ ಒಳಗೆ ಹೋಗೋಣ. ಇಲ್ಲ ಸ್ವಾತಿ, ನನಗೆ ಒಳಗೆ ಬರೋದಕ್ಕಾಗಲ್ಲ. ಸಾಕ್ಷಿ ಬೆಡ್ ಮೇಲೆ ನರಳ್ತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಹೊರಗೆ ಬಂದೆ. ನನ್ನ ಚಿಕ್ಕ ವಯಸ್ಸಿಂದ ಸಾಕ್ಷಿ ಹತ್ತಿದ್ದೇ ನೋಡಿಲ್ಲ. ಯಾವಾಗಲೂ ಎಲ್ರೂ ನಗಿಸ್ತಾ ತಾನೂ ನಗ್ನಗ್ತಾ ಇರ್ತಿದ್ಲು. ಚಿಕ್ಕ ವಯಸ್ಸಲ್ಲಿ ಯಾವುದೋ ಕಾರಣಕ್ಕೆ ಅಮ್ಮ ಆದಿತ್ಯ ನಮ್ಮಿಂದ ದೂರ ಆದ್ರು. ಆಗ ನಮ್ಮನ್ನ ಆರೈಕೆ ಮಾಡ್ತಿದ್ದು ಅರ್ಪಿತಾ. ಅವ್ರಿಗೊಂದ್ಸಲ ಕೋಪ ಬಂದಾಗ ಯಾವುದೋ ಕಾರಣಕ್ಕೆ ಸಾಕ್ಷಿ ಮೇಲೆ ರೇಗ್ತಿದ್ರು. ಆದ್ರೂ ಅದು ಯಾವುದನ್ನು ಮನ್ಸಿಗೆ ಹಚ್ಕೊಳ್ದೆ ಯಾವಾಗಲೂ ನಗ್ನಗ್ತಾ ಇರ್ತಿದ್ಲು. ನಾನು ಅವಳಕ್ಕಿಂತ ಚಿಕ್ಕವನಲ್ವಾ, ನನಗೆ ಅಮ್ಮನ ನೆನಪಾದಾಗೆಲ್ಲ ಅಳ್ತಿದ್ದೆ. ಹಾಗೋಳು ನನ್ನ ತಾಯಿ ಥರ ಸಮಾಧಾನ ಮಾಡ್ತಿದ್ಲು. ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಪ್ರೀತಿ, ಅಷ್ಟು ವಾತ್ಸಲ್ಯ ತೋರಿಸ್ತಿದ್ಲು. ನನಗೆ ತಾಯಿ ಇಲ್ಲ ಅನ್ನೋ ನೋವನ್ನ ದೂರ ಮಾಡಿದ್ಲು. ಅಂಥವಳಿಗೆ ನಂದು ಅಂತ ಒಂದು ಮಗು ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು, ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಲು ಸ್ವಾತಿ. ಆದರೆ ಆದಿತ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅವಳ ಸಂತೋಷನೆಲ್ಲ ನಾಶ ಮಾಡ್ದ. ಕಂಟ್ರೋಲ್ ಮಾಡ್ಕೊಳ್ಳಿ ಆರ್ಯ, ಸಾಕ್ಷಿ ಅವ್ರಿಗೆ ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಸಾಕ್ಷಿ ಇರಲಿಲ್ಲ ಅಂದರೆ ನನ್ನ ಲೈಫ್ ಖಂಡಿತವಾಗ್ಲೂ ಹೀಗಿರ್ತಿರ್ಲಿಲ್ಲ. ನನಗೆ ತಾಯಿ ವಾತ್ಸಲ್ಯ ತೋರಿಸಿದವಳು ಅಂಥವಳು ಬೆಡ್ ಮೇಲೆ ನರಳ್ತಿದ್ದಾಳೆ ಅಂದರೆ ಧೈರ್ಯ ತಂದ್ಕೊಳ್ಳಿ ಆರ್ಯ. ಸಾಕ್ಷಿ ಅವ್ರನ್ನ ನಿಮ್ಮಷ್ಟೇ ನಾನು ಇಷ್ಟಪಡ್ತೀನಲ್ವಾ? ಅವ್ರನ್ನ ಇನ್ನೊಂದು ಸರ್ಜರಿ ಮಾಡೋಕ್ಕೆ ಆಪ್ರೇಷನ್ ಥಿಯೇಟ್ರ್ ಒಳಗೆ ಕರ್ಕೊಂಡೋಗಿದ್ದಾರೆ. ಅವ್ರಿಗೇನೂ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಒಳಗೆ ಹೋಗೋಣ. ಈಗ ಗೊತ್ತಾಯ್ತಾ ನಿಮ್ಗೆ? ಯಾರು ಸುಳ್ಳು ಹೇಳಿದ್ರು ನನ್ನ ಮಗ ಸುಳ್ಳು ಹೇಳಲ್ಲ, ಯಾರು ತಪ್ಪು ಮಾಡಿದ್ರು ನನ್ನ ಮಗ ತಪ್ಪು ಮಾಡಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರಲ್ಲ. ಗೊತ್ತಾಯ್ತಲ್ಲ ಅವನು ಬಂಡವಾಳ ಏನು ಅಂತ. ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾನೆ, ನಾನು ಅವತ್ತು ದೇವಸ್ಥಾನಕ್ಕೆ ಬಂದಿಲ್ಲ, ಅದ್ಯಾರೋ ರಾಧಾಕೃಷ್ಣ ಅನ್ನೋ ಹತ್ರ ದುಡ್ಡು ಕಲೆಕ್ಟ್ ಮಾಡಕ್ಕೆ ಹೋಗಿದ್ದೆ ಅಂತ. ಈಗತ್ತ ಏನು ಪ್ರಯೋಜನ ಇಲ್ಲ. ಅವತ್ತು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕೆಂದಾಗ 4 ಬಾರಿಸಿ ಬುದ್ಧಿ ಹೇಳಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ನಿಮಗ್ ನನ್ನ ಮೇಲೆ ಪ್ಲೀಸ್ ಸೂರ್ಯವ್ರೆ, ಯಾಕೆ ಈ ರೀತಿ ಚುಚ್ಚಿ ಮಾತಾಡ್ತಾ ಇದ್ದೀರಾ? ನಿಮ್ಮಿಬ್ರ ಮಧ್ಯೆ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ದೀನಿ. ಅವನ ಜೊತೆ, ನಿಮ್ಮ ಜೊತೆ, ಆರ್ಯ, ಸಾಕ್ಷಿ
ಇವ್ರುಗಳ ಜೊತೆ ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಸತ್ತು ಹೋಗೋಣ ಅಂತ ಅನ್ಸ್ಬಿಟ್ಟಿದೆ ನನಗೆ. ಜೀವನ ಎರಡು ಬೇಡ ಅಂತ ಅನ್ಸ್ಬಿಟ್ಟಿದೆ. ಡಾಕ್ಟರ್, ಇವಾಗ ಹೇಗಿದ್ದಾಳೆ ಅವಳು? ನಾನು ಆ ವಿಷಯ ಹೇಳೋಣ ಅಂತಾನೆ ಬಂದೆ. ನಿಮ್ಮ ಮಿಸ್ಸಸ್ ಕಂಡೀಷನಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇಲ್ಲ. ಅದಕ್ಕೊಂದು ಚಾನ್ಸ್ ಅಂತ ಚಿಕ್ಕ ಬ್ರೈನ್ ಆಪರೇಷನ್ ಮಾಡಬೇಕು. ಅದು ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ. ಡಾಕ್ಟರ್, ಅವಳು ಮತ್ತೆ ಮುಂಚಿನ ಥರ ಆಗ್ತಾಳೆ ಅಂತಂದರೆ ಏನು ಬೇಕಾದರೂ ಮಾಡಿ ನನ್ನ ಒಪ್ಪಿಗೆ ಇರುತ್ತೆ. ಹಾಗಾದ್ರೆ ನನ್ನ ಜೊತೆ ಬನ್ನಿ, ಕೆಲವು ಫಾರ್ಮ್ಸ್ ಇದೆ, ಸಿಗ್ನೇಚರ್ ಬೇಕಾಗುತ್ತೆ. ಸರಿ ಡಾಕ್ಟರ್.